ಯಾವುದು ಸರ್? ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಹೇಳಿ? ಬರೀ ಮೀಡಿಯಾನಲ್ಲಿರೋದು, ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದಾರಲ್ಲ. ಮತ್ತು ಸಿ ಎಂ ಹೇಳಿದ್ಮೇಲೆ ಪ್ರೆರಾಗೇಟಿವ್ ಆಫ್ ದ ಕ್ಯಾಬಿನೆಟ್ ಇಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ. ಭೇಟಿ ಆಗಲಿ, ಅದಕ್ಕೇನಂತ. ಈಗ ನಾಳೆ ಪ್ರಧಾನಮಂತ್ರಿಯವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಕರ್ನಾಟಕ ಇದೆಲ್ಲ ನೀವು ಹೇಳ್ದಂಗೆ ಕಬ್ಬು ಬೆಳೆಗಾರರದು ಮತ್ತು ನಮ್ಮ ಜಲ್ ಜೀವನ್ ಮಿಷನ್ದು ಅವೆಲ್ಲ ಒಂದು 2-3 ವಿಚಾರಗಳನ್ನು 4-5 ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಖರ್ಗೆ ಸಾಹೇಬ್ರಿಗೆ ಕೂಡ ಬ್ರೀಫ್ ಮಾಡ್ತಾರೆ, ಕರ್ನಾಟಕದಲ್ಲಿ ಯಾವ ವಿಷಯಗಳನ್ನು ಪ್ರೈಮ್ ಮಿನಿಸ್ಟರಿಗೆ ಹೇಳ್ತೀವಿ ಅಂತ. ಆಮೇಲೆ ಸಹಜವಾಗಿ ಎಲ್ಲನೂ ಮಾತಾಡ್ತಾರೆ. ಏನೇ ಇದ್ರು ಸರ್, ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ವಿಲ್ ಮೀಟ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವ್ರು ಏನು ಮೋಹನ್ ಭಾಗವತಿಗೆ ಹೋಗಿ ರಿಪೋರ್ಟ್ ಕೊಡ್ತಾರೆ? ಎಷ್ಟು ಕಾಂಗ್ರೆಸ್ಸಿಗೆ ಹೇಳ್ಬೇಕಲ್ಲ, ಮೋಹನ್ ಭಾಗವತ್ ಅವ್ರಿಗೆ ಹೋಗಿ ಕೇಳ್ತಾರ? ಏನ್ರಿ ಯಾರು BJP ಅವರು ಎಷ್ಟು ಸಂಖ್ಯೆ ಇದ್ದಾರೆ ಇಲ್ಲಿ? ಬಿಹಾರಿಂದ ವೋಟರ್ಸ್ ತರ್ತಾರೇನು? ಇದೇ ಆಯಿತು. UP-ನಲ್ಲಿ ಗೆದ್ವಿ, ಬಿಹಾರ್ನಲ್ಲಿ ಗೆದ್ವಿ, ಅಲ್ಲಿ ಡೆಲ್ಲಿನಲ್ಲಿ ಗೆದ್ವಿ. ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ? ಅದು ತಿಳ್ಕೊಳ್ಳಿ ಫಸ್ಟ್, ನಿಮ್ಮ ಮನೆ ನೋಡ್ಕೊಳ್ಳಿ. ಆಫ್ಟರ್ 2 years ಈಗ BJP ಅಧ್ಯಕ್ಷರ ಅವಧಿ ಮುಗಿದಿದೆ, ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ. ಸರಿ ನೋಡಿ, ಇನ್ನ ದತ್ತಾಂಶಗಳು ಬರಲಿ ಇವರೇ. ನೋಡಿ, ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ದೆರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ, ನಾವು ಒಪ್ಕೋಬೇಕಾಗ್ತದೆ. ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ, ಸ್ಟ್ರೈಕ್ ರೇಟ್ ಆಫ್ 80%, 90%, ದಟ್ ಈಸ್ ನಾಟ್ ಬಿಲೀವೇಬಲ್ ಅಂತ ಇರೋದು. ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು, ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟು ಬರೋದು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ. ನಾನು ಸೋಲು ಒಪ್ಕೊಂಡಿದ್ದೀವಲ್ಲ ಸರ್, ಖರ್ಗೆ ಸಾಹೇಬ್ರು ಸೋತಿದ್ದಾರೆ, ಒಪ್ಪಿಲ್ವಾ ನಾವು? ಈ ಡಿಫ್ರೆನ್ಸ್ ಹೇಳ್ತಾ ಇರೋದು. ಐ ಆಮ್ ನಾಟ್, ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್. ಈ ವ್ಯತ್ಯಾಸ ಏನಿದೆ ಅಲ್ಲ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದತ್ತಾಂಶಗಳು ಬರಲಿ, ಅದಾದ್ಮೇಲೆ ಹೇಳ್ತೀವಿ. ಈಗ ಮಹದೇವಪುರದಲ್ಲಿ ಏನಾಯ್ತು? ಫರ್ಗೆಟ್ ಮಹದೇವಪುರ ಸರ್, ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯ್ತು? ಆಳಂದು 6,000 ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ 24 ಪೀಪಲ್ ಆರ್ ಜೆನ್ಯೂನ್. ಪ್ರೂವ್ ಆಗಿದೆಯಾ? ಅದು ಅರೆಸ್ಟ್ ಆಗಿದೆಯಾ? SIT ರಿಪೋರ್ಟ್ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಾವು ಬಿಹಾರ್ದು ಮಾತಾಡೋದು ಬಿಟ್ಬಿಡಿ, ಆಳಂದಲ್ಲಿ ಏನು ನಡೀತು, ಮಹದೇವಪುರದಲ್ಲಿ ಏನು ನಡೀತು, ಇವೆಲ್ಲಗಳು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ಅವಾಗ ನೀವೇ ಆಲೋಚನೆ ಮಾಡಿ ಏನೇನು ಆಗ್ತಾ ಇದೆ ಇದರಲ್ಲಿ. ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ? ಅಲ್ಲಿ ತೆಲಂಗಾಣನಲ್ಲಿ ರೈತ ಬಂಧು ಸ್ಕೀಮನ್ನು ನಾವು ಅವ್ರು ಕೊಡಬೇಕು ಅಂದಾಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ. ತಮಿಳುನಾಡಿನಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನವೆಂಬರ್ 7ನೇ ತಾರೀಕು ಚುನಾವಣೆ ಇದ್ರೂ ಅಪ್ ಟು ಅಕ್ಟೋಬರ್ 30th ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆದು ಬಿಡುಗಡೆ ಮಾಡ್ತಾರೆ. 10,000 14,000 ಕೋಟಿ ಸ್ವಾಮಿ, ಸುಮಾರು 1,20,00,000 ಮಹಿಳೆಯರಿಗೆ ಜಸ್ಟ್ 1 ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ. ಅಂದರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರಾ? ಈಗ ತೆಲಂಗಾಣಗೆ ಒಂದು ರೂಲು, ತಮಿಳ್ನಾಡಿಗೆ ಒಂದು ರೂಲು, ಬಿಹಾರಿಗೆ ಒಂದು ರೂಲಾ?